ನಮಸ್ಕಾರ ಸ್ನೇಹಿತರೆ, ಬೆಂಕಿ ಬಿರುಗಾಳಿ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು ಬಾಗಲಕೋಟ್ ಹಾಗೂ ಬೆಳಗಾವಿ ಜಿಲ್ಲೆಗಳ ಒಂದು ಅದ್ಭುತವಾದಂಥ ಸಂಚಿಕೆಯೊಂದಿಗೆ ನಾಡಿನ ಜನತೆಗೆ ಪರಿಚಯ ಮಾಡಿಸಲಿಕ್ಕೆ ನಾನು ಈಗ ತಮ್ಮ ಜೊತೆಗೆ ಹಾಜರಾಗಿದ್ದೇನೆ. ಅದು ಕೂಡ ಬೆಂಕಿ ಬಿರುಗಾಳಿ ಅನ್ನುವಂಥ ಚಾನಲ್ಲು. ಆ ಚಾನಲ್ನಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ವಿಷಯಗಳು ಸತ್ಯವಾಗಿರ್ತವೆ ಅನ್ನೋದು ತಮಗೂ ಕೂಡ ಗೊತ್ತಿರ್ತಕ್ಕಂಥದ್ದೇ. ಹಾಗಿರುವಾಗ ಈ ಜಿಲ್ಲೆಗಳಲ್ಲಿ ಏನು ಆಗಿದೆ, ಏನು ಆಗಬೇಕಾಗಿತ್ತು, ಇನ್ನೇನು ಆಗಬೇಕು ಅನ್ನುವಂಥ ಚರ್ಚೆಗಳು ಕೂಡ ಆ ಎರಡು ಜಿಲ್ಲೆಗಳಲ್ಲಿ ನಡೀತಾ ಇರೋದು ಕೂಡ ಸ್ಪಷ್ಟ. ಹಾಗಿದ್ದಾಗ ಯಾಕೆ ಏನಾಯಿತು ಆ ಜಿಲ್ಲೆಗಳಿಗೆ, ಆ ಜಿಲ್ಲೆಗಳಲ್ಲಿ ಇರ್ತಕ್ಕಂಥವರಿಗೆ ಈಗೇನು ತೊಂದರೆ ಆಗಿದೆ ಅನ್ನುವಂಥ ಉತ್ತರಗಳು, ಪ್ರಶ್ನೆಗಳು ಕೂಡ ಎದ್ದಾಗ ಅದಕ್ಕೆ ಉತ್ತರವೂ ಕೂಡ ಕಾಲವೇ ನೀಡುತ್ತದೆ ಅನ್ನೋದಕ್ಕೆ ಇವತ್ತಿನ ಈ ಸಂಚಿಕೆ ಕಾರಣೀಭೂತವಾಗುವಂಥ ಒಂದು ವಿಷಯ ಇವತ್ತಿನ ಸಂಚಿಕೆ. ಹಾಗಿದ್ದಾಗ ಏನಾಗಿದೆ, ಮೊದಲು ನಾವು ಬಾಗಲಕೋಟೆ ಜಿಲ್ಲೆಯೇ ಹೋಗೋಣ. ಬಾಗಲಕೋಟೆ ಜಿಲ್ಲೆಯ ಒಂದು ವಿಶಾಲವಾದಂಥ ಪ್ರದೇಶ, ಜೊತೆಗೆ ಐತಿಹಾಸಿಕ ಕ್ಷೇತ್ರವಾಗಿರ್ತಕ್ಕಂಥ ಬದಾಮಿ. ಆ ಬದಾಮಿಗೆ ಇವತ್ತು ನಾನು ತಮ್ಮನ್ನು ಕರೆದುಕೊಂಡು ಹೋಗ್ತಾ ಇದ್ದೇನೆ. ಅದು ಕೂಡ ತಾಯಿ ಬನಶಂಕರಿ ನೆಲೆಸಿರ್ತಕ್ಕಂಥದ್ದು, ವನಶಂಕರಿ ನೆಲೆಸಿರ್ತಕ್ಕಂಥ ಬಾದಾಮಿ ಕ್ಷೇತ್ರ ಅಂತಂದ್ರೇ ರಾಜ ಮಹಾರಾಜರುಗಳು ವಿಜಯಂಗೈದ ಹಾಗೂ ಸಾಮ್ರಾಜ್ಯವನ್ನು ಸ್ಥಾಪಿಸಿ ಆಳಿರ್ತಕ್ಕಂಥ ಕೋಟೆ ಕೊತ್ತಲುಗಳನ್ನು ಹೊಂದಿರತಕ್ಕಂಥ ಒಂದು ವಿಶಿಷ್ಟವಾದಂಥ ಪ್ರದೇಶ. ಹಾಗಿದ್ದಾಗ ಆ ಒಂದು ತಾಲೂಕಿಗೆ ಏನಾಗಿದೆ ಅನ್ನುವಂಥ ಪ್ರಶ್ನೆಗಳು ನಿಮಗೆ ಹೇಳ್ಬೋದು. ಆಗಿವೆ, ಖಂಡಿತ ಆಗಿವೆ. ಹಲವಾರು ರಾಜಕೀಯ ವಿದ್ಯಮಾನಗಳು ಕೂಡ ಆ ಒಂದು ಕ್ಷೇತ್ರದಲ್ಲಿ ಆಗಿವೆ. ಯಾಕಂದ್ರೆ ಸುಮಾರು ವರ್ಷಗಳ ಹಿಂದೆ ಇಂದಿರಾ ಗಾಂಧಿಯವರು ಕೇಂದ್ರದಲ್ಲಿ ಸೋತು ವಿರೋಧ ಪಕ್ಷದಲ್ಲಿ ಇದ್ದಾಗ ಅವರು ಪ್ರಚಾರಕ್ಕಾಗಿ ಬದಾಮಿಗೂ ಕೂಡ ಬರ್ತಾರೆ. ಬದಾಮಿಗೆ ಬಂದು ಅವರು ಉಳಿದುಕೊಳ್ಳಲಿಕ್ಕೆ ಐಬಿಯನ್ನು ಕೂಡ ಆ ಸಂದರ್ಭದಲ್ಲಿ ಮಾಜಿ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಇಂದಿರಾ ಗಾಂಧಿಯವರಿಗೆ ಐಬಿ ಕೊಡಬಾರ್ದು ಅನ್ನುವಂಥ ಒಂದು ತೀರ್ಮಾನಕ್ಕೆ ಬಂದು ಐಬಿಯನ್ನು ಇರಲಿಕ್ಕೆ ನಿರಾಕರಿಸಲಾಗ್ತೈತಿ. ಅಂಥ ಒಬ್ಬ ರಾಷ್ಟ್ರ ಮಟ್ಟದ ನಮ್ಮ ದೇಶದ ಮಾಜಿ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಇಂದಿರಾ ಗಾಂಧಿಯವರಿಗೇ ಬಾದಾಮಿಯಲ್ಲಿ ವಾಸ್ತವ್ಯ ಮಾಡಲಿಕ್ಕೆ, ಅಂದರೆ ಚುನಾವಣಾ ಪ್ರಚಾರಕ್ಕೆ ಬಂದಾಗ ವಾಸ್ತವ್ಯ ಮಾಡಲಿಕ್ಕೆ ಐಬಿಯನ್ನು ಕೂಡ ಕೊಡಲಿಲ್ಲ. ಹಾಗಿದ್ದಾಗ ಅವರು ತಮ್ಮ ಕಾರಿನಲ್ಲಿಯೇ ಮಲ್ಕೊಂಡ್ರು, ಅಲ್ಲಿಯೇ ಊಟ ಮಾಡಿದರು, ಮತ್ತು ತಮ್ಮ ಪ್ರಚಾರ ಕಾರ್ಯವನ್ನು ಬಾದಾಮಿಯಲ್ಲಿ ಕೈಗೊಂಡು ವಾಪಸ್ ಬೇರೆ ಕಡೆ ಹೋದರು. ಅಂಥ ಒಂದು ಇತಿಹಾಸವಿರುವಂಥ ಒಂದು ಕ್ಷೇತ್ರ. ಯಾಕಂದರೆ ಆ ಸಮಯದಲ್ಲಿ ಈಗಿನ ಶಾಸಕರ ತಂದೆಯವರಾಗಿರ್ತಕ್ಕಂಥ ಬಿ ಚಿಮ್ಮನಕಟ್ಟಿಯವರು ಇನ್ನೂ ಎಳೆ ಮೀಸೆಯ ಒಬ್ಬ ಹುಡುಗ. ಆ ಒಬ್ಬ ಹುಡುಗನಿಗೆ ಕಾಂಗ್ರೆಸ್ ಪಕ್ಷ ಟಿಕೆಟನ್ನು ನೀಡಿತ್ತು. ಆ ಸಂದರ್ಭದಲ್ಲಿ ಅವರ ವಿರುದ್ಧ ಪ್ರಬಲ ಅಭ್ಯರ್ಥಿಯೊಬ್ಬರು, ಮಾಜಿ ಶಾಸಕರವರು, ಪ್ರಬಲವಾದಂಥ ಒಬ್ಬ ಮನೆತನದ ಹಿರಿಯ ರಾಜಕಾರಣಿ ಪದೇ ಪದೇ ಗೆದ್ದು ಬರ್ತಾಯಿದ್ರು. ಅಂಥವರ ವಿರುದ್ಧ ನಿಲ್ಲಲಿಕ್ಕೆ ಬಾಗಲಕೋಟೆ ಜಿಲ್ಲೆಯಲ್ಲಿ, ಅಂದರೆ ಆಗಿನ ಅಖಂಡ ಬಿಜಾಪುರ ಜಿಲ್ಲೆ, ಯಾರೂ ಕೂಡ ಮುಂದೆ ಬರ್ತಾ ಇದ್ದಿಲ್ಲ. ಅಂಥ ಒಬ್ಬ ಪ್ರಭಾವ ಇರತಕ್ಕಂಥ ನಾಯಕ, ಅಂಥ ಪ್ರಭಾವ ಇರತಕ್ಕಂಥ ನಾಯಕನ ವಿರುದ್ಧವಾಗಿ ಚಿಮ್ಮನಕಟ್ಟಿಯವರನ್ನು ಬಿ ಚಿಮ್ಮನಕಟ್ಟಿಯವರಿಗೆ ಕಾಂಗ್ರೆಸ್ ಪಕ್ಷ ಟಿಕೆಟ್ ಕೊಟ್ಟು ಅವರನ್ನು ಅಲ್ಲಿ ಚುನಾವಣಾ ಕಣಕ್ಕೆ ಇಳಿಸುತ್ತೆ. ಆ ಸಂದರ್ಭದಲ್ಲಿ ಬಿ ಚಿಮ್ಮನಕಟ್ಟಿಯವ್ರ ಕಡೆ ದುಡ್ಡು ಇರೋದಿಲ್ಲ. ಯಾಕಂದರೆ ಅದು ಶ್ರೀಮಂತ ಕುಟುಂಬದಿಂದ ಬಂದಿರತಕ್ಕಂಥ ಅಭ್ಯರ್ಥಿ ಆಗಿರುವುದಿಲ್ಲ. ಆ ಸಮಯದಲ್ಲಿ ಊರಲ್ಲಿ ಹಾಗೂ ಆ ತಾಲೂಕಿನಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು, ಮುಖಂಡರು ಎನಿಸಿಕೊಂಡವರು ತಾವೇ ತಮ್ಮಲ್ಲಿನೇ ಹಣವನ್ನು ಹೂಡಿಸಿಕೊಂಡು ಪ್ರಚಾರ ಕಾರ್ಯಗಳನ್ನು ಕೈಗೊಂಡು ಆ ಇಲೆಕ್ಷನ್ನಲ್ಲಿ, ಆ ಚುನಾವಣೆಯಲ್ಲಿ ಶೆಟ್ಟರ್ ಅವರನ್ನು ಸೋಲಿಸ್ತಾರೆ ಚಿಮ್ಮನಕಟ್ಟಿ. ಆವಾಗ ಕೇವಲ ಚಿಕ್ಕ ಹುಡುಗ LLB ಮಾಡಿರ್ತಾರೆ. ಜೊತೆಗೆ ಅದು ಕೂಡ ಹೊಸ ಚುನಾವಣೆ ಆಗಿರ್ತೈತಿ, ಕೈಯಲ್ಲಿ ದುಡ್ಡು ಇರೋದಿಲ್ಲ. ಹಾಗಿದ್ದಾಗ ಅಂಥ ಒಬ್ಬ ಪ್ರಬಲ ಅಭ್ಯರ್ಥಿಯನ್ನು ಸೋಲಿಸಿ ಪ್ರಥಮ ಬಾರಿಗೆ ವಿಧಾನಸಭೆಯನ್ನು ಪ್ರವೇಶ ಮಾಡುವ ಸಂದರ್ಭದಲ್ಲಿ ಇಲ್ಲಿಂದ, ಅಂದರೆ ಬದಾಮಿಯಿಂದ ಬಾಗಲಕೋಟೆಗೆ ಬೆಂಗಳೂರಿಗೆ ಹೋಗಲಿಕ್ಕೆ ಅವರ ಕಡೆ ಬಸ್ ಚಾರ್ಜು ಕೂಡ ಇದ್ದಿದ್ದಿಲ್ಲ. ಅದು ಕೂಡ ದಿಟ. ಅಂಥ ಪರಿಸ್ಥಿತಿಯಲ್ಲಿ ಅವರ ಸ್ನೇಹಿತರೇ ಅವರಿಗೆ ಬಸ್ ಟಿಕೆಟನ್ನು ತೆಗೆಸಿ ಅವರನ್ನು ಬೆಂಗಳೂರಿಗೆ ಕಳಿಸ್ತಾರೆ. ಆಮೇಲೆ ದೇವರಾಜ ಅರಸರವರು ಚಿಮ್ಮನಕಟ್ಟಿಯವರ ಒಂದು ತಾಕತ್ತನ್ನು ನೋಡಿ ಅವರಿಗೆ ನೀರಾವರಿ ಖಾತೆಯನ್ನು ಕೂಡ ಕೊಡ್ತಾರೆ. ಅಂಥ ಒಬ್ಬ ಧೀಮಂತ ನಾಯಕ, ಕಾಂಗ್ರೆಸ್ಸಿನ ನಾಯಕ
ಅವರು ಬಿ ಚಿಮ್ಮನಕಟ್ಟಿಯವರು. ಈಗ ಅವರಿಗೆ ಸ್ವಲ್ಪ ಆರೋಗ್ಯದಲ್ಲಿ ಸಮಸ್ಯೆ ಉಂಟಾಗಿ ಅವರು ಈ ಸಲ ಚುನಾವಣೆಯಲ್ಲಿ ನಿಲ್ಲಲಿಲ್ಲ. ಆದರೂ ಕೂಡ ಕಳೆದ ಚುನಾವಣೆಯಲ್ಲಿ ಅವರು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿ ವಿಜೃಂಭಿಸಿರ್ತಕ್ಕಂಥ ಹಾಗೂ ಈಗ ಮಾಜಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರನ್ನು ಆ ಒಂದು ತನ್ನ ಕ್ಷೇತ್ರಕ್ಕೆ ಕರೆದುಕೊಂಡು ಬಂದು ಆ ಕ್ಷೇತ್ರದ ಅಭ್ಯರ್ಥಿಯನ್ನಾಗಿ ಮಾಡಿ ಚುನಾವಣೆಯಲ್ಲಿ ಅವರನ್ನು ಗೆಲ್ಲಿಸಿಕೊಂಡು ಬಂದಂಥ ಒಬ್ಬ ಧೀಮಂತ ನಾಯಕ. ಯಾಕಂದರೆ ತನಗೆ ಸಿಗಬೇಕಾದಂಥ ಟಿಕೆಟನ್ನು ಬೇಡ, ನನಗೆ ಸಿದ್ದರಾಮಯ್ಯನಂತವರಿಗೆ ಕೊಟ್ಟು ಅವರನ್ನು ನಾವು ಮತ್ತೊಮ್ಮೆ ಮುಖ್ಯಮಂತ್ರಿಗಳನ್ನಾಗಿ ನೋಡುವ ಸೌಭಾಗ್ಯ ಸಿಗುವಂತೆ ನಮಗೆ ಆಗಲಿ, ಅದಕ್ಕೆ ನಾನು ಈ ಸಲ ಟಿಕೆಟ್ ತೆಗೆದುಕೊಳ್ಳೋದಿಲ್ಲ, ಸಿದ್ದರಾಮಯ್ಯನವರಿಗೆ ಕೊಡೋಣ ಅನ್ನುವಂಥ ಒಂದು ಮಾತನ್ನು ಹೇಳಿ ಸಿದ್ದರಾಮಯ್ಯನವರಿಗೆ ಟಿಕೆಟ್ ಕೊಡಿಸ್ತಾರೆ. ಯಾಕಂದರೆ ಸಿದ್ದರಾಮಯ್ಯನವರು ತಮ್ಮ ಸ್ವಕ್ಷೇತ್ರದಲ್ಲಿ ಸೋತು ಬಾದಾಮಿಯಲ್ಲಿ ಅಲ್ಪಮತಗಳಿಂದ ಆಯ್ಕೆಯಾಗಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದಿರ್ತಕ್ಕಂಥದ್ದು ಇತಿಹಾಸದ ಪುಟಗಳಲ್ಲಿ ಸೇರಿರ್ತಕ್ಕಂಥದ್ದು. ಇದು ತಮ್ಮೆಲ್ಲರಿಗೂ ಕೂಡ ತಿಳಿದಿರ್ತಕ್ಕಂಥದ್ದು. ಹಾಗಿದ್ದಾಗ ಅಂಥ ಒಬ್ಬ ಚಿಮ್ಮನಕಟ್ಟಿಯವರ ಸುಪುತ್ರರಾಗಿರ್ತಕ್ಕಂಥ ಭೀಮ್ಸಿ ಚಿಮ್ಮನಕಟ್ಟಿ ಅವರು ಈಗ ಶಾಸಕರು. ಅವರಿಗೆ ಟಿಕೆಟ್ ಕೊಟ್ಟು ಬೆಳೆಸಿದವರು ಕೂಡ ಈಗ ಸಿದ್ದರಾಮಯ್ಯನವರೇ. ಹಾಗಿದ್ದಾಗ ಸಿದ್ದರಾಮಯ್ಯನವರ ಅಧಿಕಾರಾವಧಿಯಲ್ಲಿ ಭೀಮ್ಸಿ ಚಿಮ್ಮನಕಟ್ಟಿಯವರಿಗೆ ಮಂತ್ರಿಮಂಡಲದಲ್ಲಿ ಸ್ಥಾನವನ್ನು ದೊರಕಿಸಿಕೊಡದೆ ಇದ್ದರೂ ಕೂಡ ಈಗ ತಮ್ಮ ಒಂದು ಎಲ್ಲ ಒಂದು ವಿಚಾರಗಳು ಹಾಗೂ ಮಾತುಗಳು ಕಾಂಗ್ರೆಸ್ ಪಕ್ಷದಲ್ಲಿ ನಡೀತವೆ. ಹಾಗಿದ್ದಾಗ ಡಿ.ಕೆ. ಶಿವಕುಮಾರ್ ಅವರು ಕೂಡ ಸಿದ್ದರಾಮಯ್ಯನವರ ಮಾತನ್ನು ಮೀರೋದಿಲ್ಲ. ಹಾಗಿದ್ದಾಗ ಈ ಸಲ ಯುವಕರಾಗಿರ್ತಕ್ಕಂಥ ಮುಂದೆ ಬೆಳೀತಿರ್ತಕ್ಕಂಥ ಚಿಮ್ಮನಕಟ್ಟಿಯವರ ಹೆಸರು ಹೇಳಿಕೊಂಡು ಮುಂದೆ ಬರ್ತಿರ್ತಕ್ಕಂಥ ಆ ಮನೆತನದ ಹಿನ್ನೆಲೆಯನ್ನು ಹೊಂದಿರತಕ್ಕಂಥ ರಾಜಕೀಯ ಕ್ಷೇತ್ರದಲ್ಲಿ ತಂದೆಯನ್ನು ನೋಡಿ ಬೆಳೆದಿರ್ತಕ್ಕಂಥ ಭೀಮ್ಸಿ ಚಿಮ್ಮನಕಟ್ಟಿಯವರಿಗೆ ಈ ಸಲ ಮಂತ್ರಿಮಂಡಲದಲ್ಲಿ ಸ್ಥಾನಮಾನಗಳನ್ನು ನೀಡಬೇಕು, ಅವರಿಗೂ ಕೂಡ ಸಚಿವ ಸ್ಥಾನ ನೀಡಬೇಕು ಅನ್ನುವಂಥ ಕೂಗುಗಳು ಬಾಗಲಕೋಟೆ ಹಾಗೂ ಬಾದಾಮಿ ಮತಕ್ಷೇತ್ರದಲ್ಲಿ ಪ್ರತಿಧ್ವನಿಸ್ತಾ ಇವೆ ಅನ್ನುವಂಥ ಸಂಗತಿಯನ್ನು ಕೂಡ ನಾನು ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ಈ ಬೆಂಕಿ ಬಿರುಗಾಳಿ ಚಾನಲ್ನ ಮೂಲಕ ತರಲಿಕ್ಕೆ ಬಯಸಿದ್ದೇನೆ. ಹೇಗಾದರೂ ಮಾಡಿ ಏನಾದರೂ ಮಾಡಿ ಭೀಮ್ಸಿ ಚಿಮ್ಮನಕಟ್ಟಿಯವರಿಗೆ, ಚಿಮ್ಮನಕಟ್ಟಿಯವರ ಸುಪುತ್ರರಿಗೆ ಹಾಗೂ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನು ಆರಿಸಿ ತಂದಿರತಕ್ಕಂಥ ಆ ಕುಟುಂಬಕ್ಕೆ ಒಂದು ಮಂತ್ರಿ ಸ್ಥಾನ ನೀವು ನೀಡಿದರೆ ನಿಮಗೂ ಕೂಡ ಸಾರ್ಥಕವಾದಂಥ ಒಂದು ರಾಜಕಾರಣ ಮಾಡಿದಂತಾಗ್ತೈತಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಉಲ್ಲೇಖವಾಗಿ ಹೇಳಲಿಕ್ಕೆ ಬಯಸ್ತೀನಿ. ಇನ್ನು ಬೆಳಗಾವಿ ಜಿಲ್ಲೆ ಅಂತಂದ್ರೆ ಕೋಆಪರೇಟಿವ್ ಸೊಸೈಟಿಗಳನ್ನು ಹೊಂದಿರತಕ್ಕಂಥ ಒಂದು ಬಲಾಢ್ಯ ಜಿಲ್ಲೆ. ಇಲ್ಲಿ ರಾಜಕಾರಣಕ್ಕೇನೂ ಬಡತನವಿಲ್ಲ, ರಾಜಕಾರಣಿಗಳಿಗೇನೂ ಕೊರತೆ ಇಲ್ಲ. ಇಲ್ಲಿ ಶ್ರೀಮಂತ ರಾಜಕಾರಣಿಗಳಿದ್ದಾರೆ ಹಾಗೂ ಅನುಭವಿ ರಾಜಕಾರಣಿಗಳು ಕೂಡ ಇದ್ದಾರೆ. ಯಾಕಂದ್ರೆ ಯಾವತ್ತೂ ಕೂಡ ಬೆಳಗಾವಿ ಜಿಲ್ಲೆ ರಾಜಕಾರಣ ಅಂತಂದ್ರೇ ರಾಜ್ಯ ಮಟ್ಟದಲ್ಲಿ ತನ್ನ ಒಂದು ಪ್ರಭಾವವನ್ನು ಬೀರಿರ್ತಕ್ಕಂಥ ಒಂದು ಜಿಲ್ಲೆ ಅಂತೇಳಿ ಹೇಳ್ಬೋದು ರಾಜಕಾರಣದಲ್ಲಿ. ಅಂಥ ಒಂದು ಜಿಲ್ಲೆಯಲ್ಲಿ ಈಗ ಕೇವಲ ಜಾರಕಿಹೊಳಿ ಸಾಹುಕಾರರಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರಿಗೆ ಮಾತ್ರ ಮಂತ್ರಿಮಂಡಲದಲ್ಲಿ ಸ್ಥಾನ ಸಿಕ್ಕಿದೆ. ಯಾಕಂದರೆ ಅವರು ಮುಂದಿನ ಮುಖ್ಯಮಂತ್ರಿ ಅಂತ ಬಿಂಬಿಸಿಕೊಂಡಿದ್ದಾರೆ. ಜೊತೆಗೆ ಅವರು ಪ್ರಭಾವಿಗಳು ಕೂಡ ಹಾಗೂ ಜನಾನುರಾಗಿಗಳು ಕೂಡ ಎಲ್ಲರನ್ನು ತನ್ನ ಜೊತೆಗೆ ಕರೆದುಕೊಂಡು ಹೋಗುವಂಥ ಧೀಮಂತ ನಾಯಕ ಸತೀಶ್ ಜಾರಕಿಹೊಳಿ ಅವರು. ಅಂಥ ಒಬ್ಬ ಧೀಮಂತ ನಾಯಕನಿಗೆ ಈಗಾಗಲೇ ಡಿ.ಕೆ. ಶಿವಕುಮಾರ್ ಅವರ ಮಂತ್ರಿಮಂಡಲದಲ್ಲಿ ಸ್ಥಾನಮಾನಗಳು ಸಿಕ್ಕಿವೆ. ಹಾಗಿದ್ರೆ ಈಗ ದೊಡ್ಡ ಜಿಲ್ಲೆ ಬೆಳಗಾವಿ ಜಿಲ್ಲೆ ಅಂತಂದ್ರೆ 2 ಶೈಕ್ಷಣಿಕ ವಲಯಗಳನ್ನು ಹೊಂದಿರತಕ್ಕಂಥ ಶೈಕ್ಷಣಿಕ ಜಿಲ್ಲೆಗಳು ಅನ್ನುವಂಥ ಒಂದು ಹೆಗ್ಗಳಿಕೆಗೆ ಪಾತ್ರವಾಗಿರ್ತಕ್ಕಂಥ ಸುಮಾರು 18 ಕ್ಷೇತ್ರಗಳನ್ನು ಹೊಂದಿರತಕ್ಕಂಥ ಶಾಸಕರನ್ನು ಹೊಂದಿರತಕ್ಕಂಥ ಜಿಲ್ಲೆ ಬೆಳಗಾವಿ ಜಿಲ್ಲೆ. ಆ ಒಂದು ಬೆಳಗಾವಿ ಜಿಲ್ಲೆಯಲ್ಲಿ ಮಂತ್ರಿಗಳಾಗಬೇಕಾಗಿರ್ತಕ್ಕಂಥವ್ರು ಸಾಕಷ್ಟು ಘಟಾನುಘಟಿಗಳು ಇದ್ದರೂ ಕೂಡ ಲಕ್ಷ್ಮಣ ಸವದಿಯವರಿಗೆ ಈ ಸಲ ಸಂಪುಟದಲ್ಲಿ ಸ್ಥಾನ ಸಿಗುತ್ತೆ ಅನ್ನುವಂಥ ಭರವಸೆ ಇತ್ತು. ಆದರೂ ಕೂಡ ಈ ಸಲವೂ ಕೂಡ ಅವರಿಗೆ ಮಂತ್ರಿಮಂಡಲದಲ್ಲಿ ಸ್ಥಾನಮಾನಗಳು ಸಿಕ್ಕಿಲ್ಲ. ಹಾಗಿದ್ರೆ ಡಿ.ಕೆ. ಶಿವಕುಮಾರ್ ಅವರು ಹೇಳಿದಂಥ ಮಾತಿಗೆ ಬದ್ಧರಾಗಿದ್ದಾರೆಯೇ ಅಥವಾ ಇಲ್ಲವೇ ಅನ್ನುವಂಥ ಪ್ರಶ್ನೆಗಳು ಕೂಡ ಹೇಳ್ತಾ ಇವೆ. ಹಾಗಿದ್ದಾಗ ಏನೇ ಆಗಲಿ ಎಂತೆ ಆಗಲಿ ರೈತ ನಾಯಕರಾಗಿರ್ತಕ್ಕಂಥ ಹಾಗೂ ಎಲ್ಲ ಜಾತಿ ಜನಾಂಗಗಳನ್ನು ಧರ್ಮಗಳನ್ನು ಪರಿಪಾಲನೆ ಮಾಡ್ತಿರ್ತಕ್ಕಂಥ ಲಕ್ಷ್ಮಣ ಸವದಿಯವರು ಖಂಡಿತ ಮಂತ್ರಿಮಂಡಲದಲ್ಲಿ 2ನೇ ಹಂತದಲ್ಲಿ ಆದರೂ ಕೂಡ ಸೇರ್ಪಡೆ ಆಗಲೇಬೇಕು ಅನ್ನುವಂಥ ಕೂಗು ಬೆಳಗಾವಿ ಜಿಲ್ಲೆ ಹಾಗೂ ಅಥಣಿ ಮತಕ್ಷೇತ್ರದ ಮತದಾರರಲ್ಲಿ ಜನತೆಯಲ್ಲಿ ಕೂಡ ಅಡಗಿದೆ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸಿದ್ದೇನೆ. ಹಾಗಿದ್ದಾಗ ಇವರಿಬ್ಬರೂ ಕೂಡ ಪ್ರಭಾವಿ ರಾಜಕಾರಣಿಗಳು. ಯಾಕಂದರೆ ಚಿಮ್ಮನಕಟ್ಟಿಯವರ ಸುಪುತ್ರನೂ ಕೂಡ ಪ್ರಭಾವಿನೇ ಹಾಗೂ ಚಿಕ್ಕ ವಯಸ್ಸಿನ ಯುವ ನಾಯಕ. ಜೊತೆಗೆ
ನಮ್ಮ ಲಕ್ಷ್ಮಣ್ ಸವದಿಯವರು ಹಿರಿಯ ರಾಜಕಾರಣಿ, ಅನುಭವಿ ರಾಜಕಾರಣಿ, ಉಪಮುಖ್ಯಮಂತ್ರಿಗಳಾಗಿ ವಿಜೃಂಭಿಸಿರ್ತಕ್ಕಂಥವರು, ರೈತ ನಾಯಕರೆನಿಸಿಕೊಂಡಂಥವರು. ಹೀಗಾಗಿ ಇವರಿಗೂ ಕೂಡ ಈ ಸಲ ಸಚಿವ ಸಂಪುಟದಲ್ಲಿ 2ನೇ ಹಂತದ ಸಂಪುಟ ವಿಸ್ತರಣೆಯ ಸಮಯದಲ್ಲಿ ಇವರಿಬ್ಬರಿಗೂ ಕೂಡ ಮಂತ್ರಿ ಮಂಡಲದಲ್ಲಿ ಸ್ಥಾನ ಸಿಗಲಿ ಅನ್ನುವಂಥ ಹಾರೈಕೆಯೊಂದಿಗೆ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸಿ, ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗೋಕ್ಕಿಂತ ಪೂರ್ವದಲ್ಲಿ ಬೆಂಕಿ ಬಿರುಗಾಳಿ ಇದು ನಿಮ್ಮೆಲ್ಲರ ಚಾನಲ್ಲು, ಸಮಸ್ತ ಕನ್ನಡಿಗರ ಚಾನಲ್ಲು. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದಿರ್ತಕ್ಕಂಥವ್ರು ಪ್ರತಿಯೊಬ್ಬರು ಕೂಡ ಈಗಲೇ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟನ್ನು ಕೂಡ ನನ್ನ ಜೊತೆಗೆ ಹಂಚಿಕೊಳ್ರಿ. ಜೊತೆಗೆ ಈ ಸಂಚಿಕೆಯನ್ನು ರಾಜ್ಯದ ಪ್ರತಿ ಮೂಲೆಗಳಿಗೂ ಪ್ರತಿ ವ್ಯಕ್ತಿಗಳಿಗೂ ಕೂಡ ತಲುಪಿಸ್ರಿ ಅನ್ನುವಂಥ ಕಳಕಳಿಯ ವಿನಂತಿಯೊಂದಿಗೆ ತಮ್ಮ ಜೊತೆಗೆ ನಾಳೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ.